ಹಲೋ ದೀಪಾ. ಯಾರು ಯಾರು? ಏ ದೀಪಾ, ನೀ ಯಾರೆನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬಟ್ ನಾ ಯಾರೆನ್ನೋದು ನಿಂಗೆ ಗೊತ್ತಿಲ್ಲವೇ? ಏ ಮಿಸ್ಟರ್, ನೀವು ಹೇಳಿದಾಕ್ಷಣ ಗೊತ್ತಾಗೋದಕ್ಕೆ ಮಹಾತ್ಮ ಗಾಂಧೀಜಿನೋ ಅಥವಾ ಸುಭಾಷ್ ಚಂದ್ರ ಬೋಸ್? ಮಹಾತ್ಮ. ಲೇ ದೀಪಾ, ಮಹಾತ್ಮ ಗಾಂಧಿಯ ಜನ್ಮದಿನದಂದು ಕಾಲೇಜ್ ಗ್ಯಾದರಿಂಗ್ ದಿನ ನನ್ನ ಕೆನ್ನೆಗೆ ಹೊಡೆದ ಗಾಯ ಇನ್ನೂ ಮಾಸಿಲ್ಲ. ಈಗಲಾದರೂ ಗೊತ್ತಾಯ್ತೇನಾ ಯಾರೆನ್ನುವುದು? ಓಹೋ, ನೀನಾ? ಅಂದು ನನ್ನನ್ನು ಕಾಲೇಜಿನಲ್ಲಿ ಕೆಣಕಿ ನನ್ನ ಕೈಯಿಂದ ಹೇಟು ತಿಂದಿರುವ ವಿಷಕಂಠ. ವಿಷಕಂಠ? ಹೌದು ದೀಪ, ಅದೇ ವಿಷಕಂಠ. ಬರೀ ವಿಷಕಂಠನಲ್ಲ, ಅರ ಗಾಯಗೊಂಡ ಕಡ ಸರ್ಪ ಈ ವೀರಾದಿ ವಿಷಕಂಠ. ನೀನು ಗಡ್ಡ ಸರ್ಪವಾದ್ರೆ ನಾನೇನ್ ಮಾಡ್ಬೇಕು? ವಿಷ ಸರ್ಪವಾದ್ರೆ ನಾನೇನ್ ಮಾಡ್ಲಿ? ಸುಮ್ಮನೆ ಬಾಯಿ ಮುಚ್ಕೊಂಡು ಹೊರಟೋಗಿಲ್ಲಿಂದ. ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ದೀಪ. ಕತ್ತಲಾಗಿರುವ ನಿನ್ನ ಬಾಳಿಗೆ ಬೆಂಕಿಯ ಬೆಳಕನ್ನು ಬೆರೆಸಿ ನಿನ್ನ ಬಾಳನ್ನೇ ಬೆಳಗಲು ಬಂದಿರುವ ಅಗ್ನಿದೇವ ಈ ವಿಷಕಂಠ. ಅಂದ್ರೆ ನಿನ್ನ ಮಾತು ಮಾತು ಲೇ ದೀಪ, ಮುತ್ತಿನಂತೆ ಮೆತ್ತನೆ ಇರುವ ನಿನ್ನ ದೇಹದ ಹುತ್ತಕ್ಕೆ ಸುತ್ತಲೂ ಮೆತ್ತಿ ಸ್ತ್ರೀಲಿಂಗದಲ್ಲಿ ಹೆಡೆ ಎತ್ತಿ ವಿಷ ಕಕ್ಕಲು ಬಂದಿರುವ ವಿಟ ಪುರುಷ ಈ ವಿಷಕಂಠ. ಮುಚ್ಚೋ ಬಾಯಿನ. ಸ್ವಲ್ಪ ಬಾಯಿ ಬಿಗಿಡ್ದು ಮಾತಾಡ್ ಕಲ್ತ್ಕೋ, ಇಲ್ಲವಾದ್ರೆ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ. ಪರಿಣಾಮ? ಲೇ ದೀಪ, ಪರನಾರಿಯರು ಪರಿಪರಿನ ಬೇಡಿಕೊಂಡರು. ಅವರ ಶೀಲದ ಪರದೆಯ ತೆರೆಯ ಮರೆ ಎಲ್ಲಿ ಹರಿದು ಅವರ ಹನಿ ಬರಹ ಬದಲಿಸಿದ ಬ್ರಹ್ಮ ಈ ವಿಷಕಂಠ. ನೋಡು ದೀಪ, ಸುಮ್ಮನೆ ನನ್ನ ಮಾತಿಗೆ ಒಪ್ಪಿದರೆ ಸರಿ, ಇಲ್ಲವಾದರೆ ಕೈ ಬಿಡೋಕ್ಕೆ ಅಂತವಳೆ. ಇನ್ನೊಂದು ಸಾರಿನ ಕೈ ಹಿಡಿದಿದ್ದಾನಿಜವಾದ್ರೆ ಅಗ್ನಿ ಕುಂಡದಲ್ಲಿ ಸುಟ್ಕೊಂಡು ಸತ್ತು ಹೋಗ್ಬೇಕಾಗುತ್ತದೆ. ಬಾಲು ಎಚ್ಚರ ಮಗನೇ, ಎಚ್ಚರ. ಲೇ ಎಚ್ಚರ ಹೇಳುವ ಹುಚ್ಚು ಹೆಣ್ಣೆ, ಹೆಚ್ಚಿಗೆ ಉಚ್ಚರಿಸಬೇಡ. ಅಲ್ಲಂಚಿನಿಂದ ಕಚ್ಚಿ ಬಿಡುವೆ ನಿನ್ನ ಚಂಗುಲಾಬಿಯನ್ನು. ಬಾರೇ ಬಂಡ ಧೈರ್ಯದ ಬಾಮಿನಿ, ಬಂದು ಬೀಳುವ ಈ ವಿಷಕಂಠನ ಬಾಹು ಬಂಧನದಲ್ಲಿ. ಲಕ್ರೋರಿ ಕಾಮುಕನಂತವನೆ, ಒಂದೇ ಒಂದು ಹೆಜ್ಜೆ ನಿಟ್ಟಿದ್ದೇ ನಿಜವಾದ್ರೆ ಈ ನಿನ್ನ ದೇವನ ಹೊರದು ತಿನ್ನೋದಕ್ಕಾಗಿ ನನ್ನ ಕೈ ಹಿಡಿತಾ ಇದ್ದಾನಲ್ಲ ನನ್ನ ಗಂಡ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೀಪ್ ಕುಮಾರ್ ಬಂದು ನಿನ್ನ ದೇವನ ಹೊರದು ತಿನ್ನುತ್ತಾನೆ. ಬಲು ಜೋಕೆ ಮಗನೇ. ಪೊಲೀಸ್ ಇನ್ಸ್ಪೆಕ್ಟರ್? ಲೇ ದೀಪ, ಇಂಥ 10 ಪೊಲೀಸ್ ಆಫೀಸರ್ಗಳನ್ನ ನನ್ನ ಜಿಂದಗಿಯಲ್ಲಿ ಅದಷ್ಟು ನೋಡಿಲ್ಲ ಈ ವಿಷಕಂಠ. ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ಕಾಮದ ಪಿತ್ತ ನೆತ್ತಿಗೇರಿಸಬೇಡ. ಬಾರೇ ಬೇಗ ಬಾ. ಕಾಮುಕ, 1
ಒಂಟಿ ಹೆಣ್ಣಿನ ಮುಂದೆ ನಿನ್ನ ಗಂಡಸ್ತನ ತೋರಿಸಿದ್ರೆ ನಿನ್ಗೆ ಗಂಡಸು ಅನ್ನೋದಿಲ್ಲ ಕಣು, ಬಂಡ ಶಾಂತನ ಮಗನೇ ಅಂತಾರೆ. ಆದರದ ಹೆಣ್ಣೆ, ನನಗೆ ಶಂಡ ಗಂಡನೆಂದು ನೋಡಿದೆಯ? ಲೇ ದೀಪ, ಅದೆಷ್ಟೋ ಪಂಚ ಹಣ್ಣುಗಳ ಸಂಭೋಗದ ಸರಸಕ್ಕೆ ಬಸರಾಗಿ ವರಸದೊಳಗಾಗಿ ಗಂಡು ಕೂಸಿಗೆ ಉಸಿರು ಕೊಟ್ಟು ಪುಂಡ ಪುರುಷನಂದೇ ಹೆಸರುವಾಸಿಯಾಗಿದೆ ಈ ಸೃಷ್ಟಿಯಲ್ಲಿ ವಿಷಕಂಠನೆಂದು. ಅಂಥದ್ರಲ್ಲಿ ನನಗೆ ಷಂಡನೆಂದು ನೋಡಿದೆಯ? ಹಾಗಾದರೆ ಹಿಂದೆ ಆದುವೆ ನಿನ್ನ ಮಿಂಡ ಬಾರೆ. ಲೇ ದೀಪ, ಸಾವಿರಾರು ಸ್ತ್ರೀಯರಿಗೆ ಸರಸದ ಸರಧಾರನೆಂದು ಬಿರುದು ಪಡೆದಿರುವ ಈ ವಿರಾಟ ವಿಷಕಂಠನಿಗೆ ಷಂಡನೆಂದು ಸವಾಲ ಎಸೆದಳು. ಅದಕ್ಕೆ ನನ್ನ ಗಂಡಸ್ಥ ಪೌರುಷ ತೋರಿಸಿದೆ ಸಕ್ಕಿನಿಸ್ತರಿಗೆ. ಲೇ ದೀಪ, ಕಣ್ಣೆಟ್ಟ ಎನ್ನನ್ನು ಹಣ್ಣಿನಂತೆ ಕಚ್ಚದೆ ಬಿಡುವನಲ್ಲ. ಪಾಪಿ ಇಂತವನೇ, ನಿನ್ನ ಕಾಮಕ್ಕೋಸ್ಕರ ಅರಳಿದ ಈ ಹೂವನ್ನು ಈ ಬೆಂಕಿಯಲ್ಲಿ ಕಮರಿ ಹೋಗುವಂತೆ ಮಾಡ್ಬಿಟ್ಟೆ ಅಲ್ಲೋ. ಏನೋ ನಾನು ನಿನಗೇನಂತ ಅನ್ಯಾಯ ಮಾಡಿದ್ದು? ಯಾಕೆ ಈ ರೀತಿ ಮಾಡಿದೆ ನನ್ನ ಜೀವನದಲ್ಲಿ? ಅರಳಿದ ಹೂ ಲೇ ದೀಪ, ದೇವರ ಮುಡಿ ಅಲಂಕರಿಸಬೇಕಾದ ಈ ಹೂ ಎಂದೋ ಮಸನದ ಹೂವಾಗಿದೆ ಈ ನಿನ್ನ ಬಾಳು. ಕಿರಾತಕನಂತವನೇ, ಇಂದು ಸಿದ್ಧನಾಗು ನೀನು ಕೂಡ ಸ್ಮಶಾನ ಸೇರಲು. ನಿನ್ನಂತ ಕಾಮುಕಗಳು ಈ ಭೂಮಿ ಮೇಲೆ ಬದುಕಿರಬಾರ್ದು ಕಣೋ, ಬದುಕಿರಬಾರ್ದು. ನಿನ್ನನ್ನು ಕೊಂದಾಗಲೇ ಈ ನನ್ನ ಸೇಡು ತೀರ್ತದೆ ಕಣೋ, ನನ್ನ ಸೇಡು. ಕೈ ಬಿಡು ಮೊದಲು ಸೇಡು. ನೀನು ಹೆಣ್ಣು, ನಾನು ಗಂಡು. ನನ್ನ ಎದೆಯ ಶೇಳ್ತಿಡಿಯಷ್ಟು ಗುಂಡಿಗೆ ಯಾರು ನನಗೆ? ನಿನ್ನನ್ನು ಸುಮ್ಮನೆ ಬಿಟ್ಟರೆ ನನಗೆ ಅಪಾಯ. ಹಾ, ನೀನಿನ್ನು ಬದುಕಬಾರದು. ಹಾ, ಸೇರಿಕೋ ಸಾವಿನ ಸೆರೆಮನೆ. ಓಹೋ, ಇವಳ ಗಂಡ ಸಂದೀಪ್ ಇತ್ತ ಕಡೆ ಬಂದ ಅಂತ ಕಾಣಿಸುತ್ತದೆ. ಇಲ್ಲಿಂದ ಜಾಗ ಖಾಲಿ ಮಾಡುವುದೇ ಒಳ್ಳೆಯದು. ಬಾಯ್ ಬಾಯ್ ದೀಪ. ದೀಪ, ಏ ದೀಪ, ಯಾಕೆ ಏನಾಯ್ತು? ಸರ್ ಮೈಕ್ ಸಂದೀಪ್, ನಿಮಗೆ ದಕ್ಕಬೇಕಾಗಿರುವ ಈ ದೀಪವೆಂಬ ಪವಿತ್ರ ಹಾಲು ವಿಷ ಸರ್ಪದ ಪಾಲಾಯ್ತು. ಸಂದೀಪ್, ವಿಷ ಸರ್ಪದ ಪಾಲಾಯ್ತು. ದೀಪ, ಏನು ರಕ್ತ ಏನಾಯ್ತೆಂದು ಬೇಗ ಹೇಳು ದೀಪ, ಬೇಗ ಹೇಳು. ಸಂದೀಪ್, ನನ್ನ ಶೀಲಗೆಡ್ಸಿ ಮೋಸದಿಂದ ಕೊಂಡ ಹಾಕಿ ಹೋದ ಆ ಬಂಡ ಕಾಮುಕ. ಅಯ್ಯೋ ಅಮ್ಮ. ದೀಪ, ಇದೇನು ಹೇಳ್ತಿರುವೆ ನೀನು? ಬೇಗ ಹೇಳು ದೀಪ, ಕ್ರೂರ ಕಾಮುಕ ಯಾರೆಂದು? ಹೇಗೆ ಹೇಳಿ ಸಂದೀಪ್?
ಶೀಲಗೆಡಿಸಿ ಮೋಸದಿಂದ ಗುಂಡು ಹಾಕಿದ ಅವನು ಅವನು ವಿಶ್ ದೇವರೇ, ಇದಂತ ಆಟ ಆಡಿ ತಂದೆ ನನ್ನ ಜೀವನದಲ್ಲಿ. ದೀಪ, ನಿನ್ನ ಚೀಲಗೆಡಿಸಿದ ವ್ಯಕ್ತಿ ಯಾರೆಂದು ನನಗೆ ತಿಳಿಸದ ನಿನ್ನಲ್ಲಿ ಇಟ್ಟುಕೊಂಡ ಈ ಲೋಕ ತ್ಯಜಿಸುವುದೇ. ದೀಪ, ನೀ ಇಲ್ಲದೆ ಈ ಭೂಮಿ ಮೇಲೆ ಹೇಗೆ ಬಾಳಲಿ ಹೇಳು ದೀಪ, ಹೇಳು. ಅಯ್ಯೋ ದೇವರೇ, ಇದಂತ ಆಟವಾಡಿ ತಂದೆ ನನ್ನ ಜೀವನದಲ್ಲಿ. ನನ್ನ ಮನೆ ಬೆಳಗಬೇಕಾದ ದೀಪಾಳ ಬಿರುಗಾಳಿ ಬೀಸಿದಂತೆ ಆಯ್ತು. ಇಲ್ಲ ಇಲ್ಲ ಇಲ್ಲ, ನಾನು ದೀಪಾವಳಿ ಬಹಳ ಹಾಳು ಮಾಡಿದವ್ರಿಗೆ ಅವರಿಗೆ ಕೊಳ್ಳೆ ಇಟ್ಟಾಗಲೇ ನನ್ನ ದೀಪಳ ಆತ್ಮಕ್ಕೆ ಶಾಂತಿ. ಇದೇ ಈ ಸಂದೀಪನ ಶಪಥ. ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಜೀವ